ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 19, 20 ಮತ್ತು 21ನೇ ವಾಕ್ಯ ಯೇಸು ಕ್ರಿಸ್ತನು ಈ ರೀತಿ ಹೇಳಿದ್ದಾರೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ಕೊಡುವಂತಹ ಒಂದು ಸಲಹೆ ಇದಾಗಿದೆ. ದೇವರು ಹೇಳ್ತಿದ್ದಾರೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಟುಕೊಂಡವರಾಗಿ ಅದರಲ್ಲಿ ತೃಪ್ತಿ ಪಡುವ ಹಾಗೆ ನಮಗೆ ದೇವರು ಇಲ್ಲಿ ಸಂಖ್ಯೆಯನ್ನ ಕೊಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ದೇವರು ಹೇಳ್ತಿದ್ದಾರೆ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರಿ. ಈ ಲೋಕದಲ್ಲಿ ನೀವು ಎಷ್ಟು ಏನನ್ನಾದ್ರೂ ಗಂಟು ಮಾಡಿಟ್ಟುಕೊಂಡ್ರೂ ಕೂಡ ಅದನ್ನ ನಾವು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದುದರಿಂದ ನಾವು ಪ್ರತಿದಿನ ಮಾಡುವಂತಹ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳ ಮೂಲಕವಾಗಿ ನಾವು ಪರಲೋಕದಲ್ಲಿ ಗಂಟನ್ನ ಮಾಡಿ ಇಡಬಹುದು. ಅದು ಶಾಶ್ವತವಾಗಿ ಇರುವಂತದ್ದಾಗಿದೆ. ಅದೇ ನಮ್ಮ ಒಳ್ಳೆಯ ಕಾರ್ಯಗಳು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುವ ಹಾಗೆ ಈ ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಾಗ ಅದು ಕೆಟ್ಟು ಹೋಗಬಹುದು, ಅಥವಾ ಕಳ್ಳತನ ಆಗಬಹುದು, ಅಥವಾ ಏನಾದರೂ ಆಗಬಹುದು, ಇನ್ನೊಬ್ಬರ ಪಾಲಿಗೆ ಅದು ಹೋಗಬಹುದು. ಆದ್ರೆ ನಾನು ಮತ್ತು ನೀವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ಇನ್ನೊಬ್ಬರ ಪಾಲಾಗುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಈ ದಿನದಲ್ಲಿ ನಾನು ನೀವು ಯಾವೆಲ್ಲ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತೇವೋ ಆ ಎಲ್ಲಾ ಒಳ್ಳೆಯ ಕಾರ್ಯಗಳು ಪರಲೋಕದಲ್ಲಿ ಇರುವಂತದ್ದಾಗಿದೆ. ಅಲ್ಲಿ ಯಾರು ಕದ್ದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇನ್ನೊಬ್ಬರು ಕೂಡ ಇದು ನನ್ನದು ಅಂತ ಹೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ ಪ್ರಿಯರೇ. ಆದುದರಿಂದ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಏನೇನೆಲ್ಲ ಬೇಕೋ ಅದೆಲ್ಲದರ ಒಂದು ಕಾರ್ಯಗಳ ಕುರಿತಾಗಿ ನಾವು ಹೆಚ್ಚಿನದಾಗಿ ನಾವು ಚಿಂತಿಸದ ಹಾಗೆ ನಮ್ಮ ಜೀವಿತಕ್ಕೆ ಏನು ಬೇಕೋ, ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ಹೊಂದಿಕೊಳ್ಳುತ್ತಾ ಈ ಲೋಕದಲ್ಲಿ ಜೀವಿಸುವವರೆಗೂ ಒಳ್ಳೆಯ ಕಾರ್ಯಗಳನ್ನ ಮಾಡುತ್ತಾ ಇರೋಣ. ಆ ಎಲ್ಲ ಒಳ್ಳೆಯ ಕಾರ್ಯಗಳು ಪರಲೋಕದಲ್ಲಿ ನಿಮಗೆ ಒಂದು ಸ್ವತ್ತಾಗಿ ನಿಮ್ಮ ಗಂಟಾಗಿ ಇರುವಂತದ್ದಾಗಿರುತ್ತದೆ. ಅದು ನೀವು ಹೊಂದಿಕೊಳ್ಳುವಂತಹ ಒಂದು ಸೌಭಾಗ್ಯವಾಗಿದೆ. ಆದುದರಿಂದ ಪರಲೋಕದಲ್ಲಿ ನೀವು ಗಂಟನ್ನ ಮಾಡುವಂತವರಾಗಿರ್ರಿ. ಆ ಪರಲೋಕದಲ್ಲೇ ಇರುವಂತಹ ಆ ನಿಮ್ಮ ಗಂಟು ನಿಮ್ಮದಾಗಿಯೇ ಸದಾ ಕಾಲವೂ ಇರುವಂತದ್ದಾಗಿದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನೀವು ಹೇಳಿದ ರೀತಿಯಲ್ಲಿಯೇ ಕರ್ತನೆ, ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವಂತಹ ಮನುಷ್ಯರಾಗಿ ನಮ್ಮನ್ನ ಮಾರ್ಪಡಿಸಿ ಕರ್ತನೆ, ಈ ಲೋಕದಲ್ಲಿ ಜೀವಿಸುವವರೆಗೂ ಅಪ್ಪ ನಮ್ಮಿಂದ ಏನೆಲ್ಲ ಸಾಧ್ಯವೋ ಆ ಎಲ್ಲಾ ಒಳ್ಳೆ ಕಾರ್ಯಗಳನ್ನ ಮಾಡುವಂತೆ ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನ ತುಂಬಿಸಿ ಕರ್ತನೆ ನೀವು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಕರ್ತನೆ, ಆಮೆನ್.